ಕಳಸ ಇಲ್ಲಿ ದೇವರಗುಡ್ಡ ಮತ್ತೆ ಬಿಳುಗೋಡು ದೇವರಪಾಲು ಹೋಗೋ ರಸ್ತೆಗೆ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಮುಂದೆ ಕೊಣೆಬೆಲೆಗೆ ಹೋಗುತ್ತೆ. ಕೊಣೆಬೆಲೆಯಲ್ಲಿ ದೇವರಗುಡ್ಡ ಸೇರಿ ಒಟ್ಟು 50ರಿಂದ 60 ಮನೆ ಇದಾವೆ. ಆದ್ರೆ ಇಲ್ಲಿ ಕೊಣೆಬೆಲೆ ಅನ್ನೋ ಹೆಸರನ್ನ ಬಿಟ್ಬಿಟ್ಟಿದ್ದಾರೆ, ಊರಿನ ಹೆಸರನ್ನೇ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಅತಿ ಹೆಚ್ಚಾಗಿ ದೇವರಗುಡ್ಡದಲ್ಲಿ ಮತ್ತೆ ಕೊಣೆಬೆಲೆಯಲ್ಲಿ ಅತಿ ಹೆಚ್ಚು ದಲಿತರು ವಾಸ ಮಾಡ್ತಾ ಇದ್ದಾರೆ. ಅವ್ರ ಹೆಸರನ್ನ ಕೊಣೆಬೆಲೆ ಹೆಸರನ್ನ ಊರ ಹೆಸರನ್ನೇ ಬಿಟ್ಬಿಟ್ಟಿದ್ದಾರೆ. ಅಧಿಕಾರಿಗಳ ಹತ್ರ ಕೇಳಿದ್ರೆ ಏನು ಹೇಳ್ತಾರೆ? ಅಧಿಕಾರಿ ಏನು ಹೇಳಲ್ಲ, ನೋಡ್ತೀವಿ ಅಂತಾರೆ, ಏನು ಹೇಳ್ತಿಲ್ಲ. ಈಗ ನಾಮಫಲಕ ಹಾಕಿದ್ಮೇಲೆ ನೀವು ಈಗ ಗ್ರಾಮ ಪಂಚಾಯತಿ ಅವರು ಹಾಕಿದ್ದಾರೆ, ಗ್ರಾಮ ಪಂಚಾಯತ್ ಹಾಕಿರೋದು ಅವ್ರ ಗಮನಕ್ಕೆಲ್ಲರೂ ತಂದಿದ್ರೆ? ತಂದಿದ್ದೀವಿ. ತಂದಿದ್ದಕ್ಕೆ ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ. ಅದು ಏನಂತ ಗೊತ್ತಿಲ್ಲ. PDO ಹತ್ರ ಎಲ್ಲ ಮಾತಾಡಿದ್ದಾರೆ. ಈಗ ಎಷ್ಟು ದಿನ ಆಯ್ತು ಹಾಕಿ ಶನಿವಾರ ಹಾಕಿರೋದು, ನಿನ್ನೆಲ್ಲ ಮೊನ್ನೆ ಹಾಕಿರೋದು. ಇವತ್ತು ಹೋಗಿದ್ರ ಗ್ರಾಮ ಪಂಚಾಯತಿಗೆಲ್ಲ? ಇವತ್ತಿಗೆ ನಾ ಫೋನಲ್ಲೇ ಮಾತಾಡಿ ಹೇಳಿರೋದು. ನಾಳೆ ಹೋಗ್ಬೇಕು. ನಿಮ್ಮ ಹೆಸರು? ರಾಜು ಅಂತ. ನನ್ನ ಹೆಸರು ರಾಘವೇಂದ್ರ ಅಂತ. ದೇವರಗುಡ್ಡ ಕೊಣೆಬೆಲೆ ಗ್ರಾಮಸ್ಥ ಯುವಕ ಒಬ್ಬ. ಇಲ್ಲಿ ಒಂದು ನಾಮಫಲಕ ಒಂದು ಹಾಕಿದ್ದಾರೆ. ಕೆಲವೇ 3 ದಿನಗಳ ಹಿಂದೆ ಇದು ಹಾಕಿದ್ದಾರೆ. ಇದರಲ್ಲಿ ದೇವರಗುಡ್ಡ, ದೇವರಪಾಲು, ಬಿಳುಗೋಡು ಅಂತ ಉಂಟು. ಆದರೆ ಕೊಣೆಬೆಲೆ ಅಂತ ಹೇಳುವುದೊಂದು ಮರ್ತೇ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದು 40ರಿಂದ 50 ಮನೆಗಳು ಕೊಣೆಬೆಲೆ ಅನ್ನುವ ಜಾಗದಲ್ಲಿ ಉಂಟು. ಅವರಿಗೀಗ ಇದೇ ಮಾರ್ಗವಾಗಿ ಹೋಗ್ಬೇಕು. ನಾವಿಲ್ಲಿ ಬೇರೆ ಮಾರ್ಗ ಯಾವುದು ಇಲ್ಲ. ಇವರು ಆ ಥರ ಇರೋದ್ರಿಂದ ಇವರು ಆ ಒಂದು ಊರನ್ನೇ ಬಿಟ್ಟಿರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಆ ಊರಲ್ಲಿ ಜನಗಳೇ ಇಲ್ಲ ಅಂತ ನಾವು ಅಂದ್ಕೊಂಡು ಎಲೆಕ್ಷನ್ ಬಹಿಷ್ಕಾರ ಹಾಕುವ ಮಟ್ಟದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಹಾಗಿರೋದ್ರಿಂದ ನಮಗೆ ಇಲ್ಲಿ ಇನ್ನೂ ಒಂದು ತುಂಬ ಪ್ರಾಬ್ಲಮ್ ಉಂಟು. ಯಾವುದು, ಒಂದು ರಸ್ತೆ ಇಲ್ಲ, ಇನ್ನೊಂದು ರಸ್ತೆ ಉಂಟು. ಅಲ್ಲೊಬ್ಬ ಖಾಸಗಿ ಓನರ್ ಒಬ್ಬ ಗೇಟಿಗೆ ಬೀಗ ಹಾಕೊಂಡಿದ್ದಾನೆ. ಆ ರಸ್ತೆಯಲ್ಲಿ ಹೋಗಂಗಿಲ್ಲ. ಮಿಕ್ಕಿದ ಯಾವ್ದು ರಸ್ತೆಗಳು ಇಷ್ಟುವರೆಗೂ ರೆಡಿ ಆಗಿಲ್ಲ. ಇಲ್ಲಿ ಅದು ಮಳೆ ಬಂದು 2019ರಲ್ಲಿ ಏನು ಮಳೆ ಬಂದು ಗುಡ್ಡ ಎಲ್ಲ ಜರಿದೋಯ್ತು. ಅವತ್ತಿಂದ ಇವತ್ತವರೆಗೆ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ನಾವು ಕೇಳೋದೇ ಆಯ್ತು, ಎಲೆಕ್ಷನ್ಗೆ ಬರ್ತಾರೆ, ಎಲೆಕ್ಷನ್ಗೆ ಬಂದಾಗ ಎಲ್ಲ ಕೇಳ್ತೀವಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಯಾವುದನ್ನು ಮಾಡಿ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರು ಯಾರು ಬಂದು ತೋರಿಸಿದ್ರು ಕೂಡ ನಾವು 50 ದಿನದಲ್ಲಿ ಹೇಳ್ತೀವಿ ಮಾಡಿ ಕೊಟ್ಟಿದಾರೋ ಇಲ್ವಾ ಅಂತ ಅವ್ರಿಗೆ ಅವರೇ ನೋಡಿದ್ರೆ ಗೊತ್ತಾಗುತ್ತೆ. MLA ಕೂಡ ಇದನ್ನ ವಿಷಯ ಮುಗಿಸಿದ್ವಿ. MLA ಕೂಡ ಇಷ್ಟುವರೆಗೂ ದೇವರಗುಡ್ಡ, ಕೊಣೆಬೆಲೆ, ಬಿಳುಗೋಡು, ಏನು ದೇವರಪಾಲು ಅಂತ ಬರ್ತಲ್ಲ, ಅಂತ ಜಾಗಗಳಿಗೆ ಇವತ್ತುವರೆಗೂ ಯಾರು MLAಗಳಾಗ್ಲಿ ಮೇಲಧಿಕಾರಿಗಳು ಯಾರೂ ಬಂದಿಲ್ಲ. ನಾವು ಕೆಲವು ಬಾರಿಗಳನ್ನ ಕೊಟ್ಟಾಗಿದೆ, ಲೆಟ್ರು ಕೊಟ್ಟಾಗಿದೆ. ಇದು MLA ಮತ್ತೆ DC ಮತ್ತೆ ಇನ್ನು ಅದ್ರಿಂದ ಮೇಲೂ ಹೋಗುವ ಇದುಂಟು. ನಾವು ಇಲ್ಲ ಅಂತಾದ್ರೆ ಮುಂದಿನ ದಿನಗಳಿಗೆ ಸ್ಟ್ರೈಕ್ ಭಾರಿ ದೊಡ್ಡ ಒಂದು ಇದರಲ್ಲಿ ಸ್ಟ್ರೈಕ್ ಮಾಡುವಂತ ಒಂದು ಕೆಲಸನ ನಾವು ಮಾಡ್ತೀವಿ. ಮತ್ತೆ ನೋಡಿ, ಇಲ್ಲಿ ಇದೊಂದು ರಸ್ತೆ ದೇವರಗುಡ್ಡಕ್ಕೆ ಮೇನ್ ರೋಡ್ ಆಗಿರುವಂತದ್ದು. ಇಲ್ಲಿಂದ ಹೋಗ್ಬೇಕಿದು. ಇಲ್ಲಿಂದ ಹೋಗುವಂತ ರಸ್ತೆ ಉಂಟಲ್ಲ, ಇದು 1 ವರ್ಷದ ಹಿಂದೆ ಗುದ್ಲಿ ಪೂಜೆ ಮಾಡಿದ್ರು. ಗುದ್ಲಿ ಪೂಜೆ ಮಾಡಿ 1 ವರ್ಷ ಕಳೆದೋಯ್ತು. ಇಲ್ಲಿ ಜಲ್ಲಿ ಬಂದ್ ಬಿದ್ದಿದೆ ನೋಡಿ. ಆ ಕಡೆ ನೀವು ನೋಡಿದ್ರೆ ಆ ಕಡೆ ಕಾಣಿಸುತ್ತೆ. ಇಲ್ಲಿ ಮೈನ್ ರೋಡ್ ಪಕ್ಕದಲ್ಲಿ ಜಲ್ಲಿ ಹಾಕಿದ್ದಾರೆ. ಮೈನ್ ರೋಡ್ ಅಲ್ಲಿ ಕೂಡ ತಿರ್ಗಾಡಕ್ಕೆ ತುಂಬಾ ತೊಂದರೆ ಆಗ್ತುಂಟೇನ. ಇಲ್ಲಿ ಮೈನ್ ರೋಡ್ ಅಲ್ಲಿ ಒಂದು ಬಿದ್ದಿದೆ. ಇಲ್ಲಿ ಮತ್ತೆ ಸ್ವಲ್ಪ ಮೇಲ್ಗಡೆ ಹಾಕಿದ್ದಾರೆ. ಅದನ್ನು ಕೂಡ ಅಲ್ಲಿ ಮಣ್ಣು ಪಾಲಾಗಿ ಹೋಗ್ತಿದೆ. ಇದು ಯಾರು ಯಾವಾಗ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಯಾರು ದುಡ್ಡಿಲ್ಲ. ಅದನ್ನ ಮುಂದಿನ ದಿನಗಳಾಗಿ MLA ಬಿಡುಗಡೆ ಮಾಡಿದಾಗ ನಾವು ತಂದು ಅದಕ್ಕೆ ಹಾಕಿ ಮಾಡ್ತೀವಿ. ನಾವು ಖಾಲಿ ಚೊಂಬು ಹಿಡ್ಕೊಂಡು ಬರೋದಿಲ್ಲ, ನಾವು ತುಂಬಿದ ಚೊಂಬು ಹಿಡ್ಕೊಂಡ್ ಬಂದು ಮಾಡ್ಕೊಡ್ತೀವಿ ಅಂತ ಹೇಳೋದ್ರ ಇವತ್ತುವರೆಗೂ ಈ ಜಾಗಕ್ಕೆ ಯಾರು ಬಂದಿಲ್ಲ. ಮತ್ತೇನಂತ ಹೇಳಿದ್ರೆ, ಇನ್ನೊಂದು ಮೇಯ್ನ್ ಆಗಿ ಈ ಕೊಣೆಬೆಲೆ ಗ್ರಾಮಕ್ಕೆ ಹೋಗುವಂತದ್ದು ಒಂದು 40 ಮನೆಗಳು ಉಂಟಲ್ಲ, ಈ 40 ಮನೆಗಳಿಗೆ ಹೋಗಕ್ಕೆ ಖಾಸಗಿ ಅವನು ಗೇಟ್ ಹಾಕೊಂಡು ಕೂತಿದ್ದಾನೆ ಇವತ್ತು. ಆ ಗೇಟ್ ಹಾಕೊಂಡು ಕೂತಿದಾನಲ್ಲ, ಆ ಗೇಟ್ ಹಾಕಿರುವಂತ ಜಾಗ ಉಂಟಲ್ಲ, ಅದು ಇನಾಮ್ ಲ್ಯಾಂಡ್ ಒಂದು ಗೋಮಾಳ ಜಾಗ, ಖಾಸಗಿ ಜಾಗ ಅಲ್ಲ ಅದು. ಇದಕ್ಕೆ ನಮಗೆ ಸರಿಯಾದ ಮೇಲಧಿಕಾರಿಗಳು ನಮಗೆ ಇದನ್ನ ಗಮನಕ್ಕೆ ತಂದು ನಮಗೆ ಆದಷ್ಟು ಬೇಗ ಇದು ಒಂದು ಕಚ್ಚಾ ರಸ್ತೆ ಏನಾದ್ರು ಅಲ್ಲಿಂದ ಮುಂದೆ ಮಾಡ್ಕೊಡ್ಬೇಕು. ಕಚ್ಚಾ ರಸ್ತೆ ಅಲ್ಲ, ಕಾಂಕ್ರೀಟ್ ರಸ್ತೆನೇ ಮಾಡ್ಕೊಡ್ಬೇಕಂತ ನಾನು ಈ ದಿನ ಕೇಳ್ತೀನಿ. ನನ್ನ ಇಲ್ಲಿ ಪ್ರತಿ ವರ್ಷನೂ ನಾವು ಕಡಿಮೆ 10 ವರ್ಷದಿಂದ ನಾವು ಕೇಳ್ತಿದ್ದೀವಿ ಒಂದು ರೋಡ್ ಮಾಡಿಕೊಡಿ ಅಂತ. ಯಾವುದೇ ಒಂದು ಅಧಿಕಾರಿಗಳು ಬಂದು ರೋಡಿಂದ ಸಮಸ್ಯೆದು ಬಗೆಹರಿಸಿ ಕೊಟ್ಟಿಲ್ಲ. ಇಲ್ಲಿ ಪ್ರತಿಯೊಂದು ಕೊಣೆಬೆಲೆ, ದೇವರಪಾಲು, ದೇವರಗುಡ್ಡ, ಅಂಗನವಾಡಿ ಸಹ ಇದೆ. ಮತ್ತೆ ಮೇಲೆ ಇವ್ರದ್ದು ಇದಿದೆ ಕಾಲೋನಿ. ಎಷ್ಟು ನಾವು ಪ್ರಯತ್ನ ಪಟ್ಟು ಇದು ಮಾಡಿದ್ರು ಇದುವರೆಗೂ ಯಾರು ಬಂದು ಇದು ಮಾಡಿಕೊಟ್ಟಿಲ್ಲ. ಈಗ ಮೊನ್ನೆ ಕೂಡ ಇತ್ತೀಚೆಗೆ ನೀವು ಒಂದು ಕಳೆದ ವರ್ಷನೂ ನೀವು ಸ್ಟ್ರೈಕ್ ಮಾಡಿದೀವಿ. ಅವಾಗ ಅಧಿಕಾರಿಗಳು ಬಂದಿದ್ರು, ಮತ್ತೆ ಜನಪ್ರತಿನಿಧಿಗಳು ಭರವಸೆನೂ ಕೊಟ್ಟಿದ್ರು ಅಂತ ಹೇಳಿದ್ರಿ. ಜಲ್ಲಿ ಕೂಡ ಬಂದ್ ಬಿದ್ದಿದೆ.
ಆದ್ರೂ 1 ವರ್ಷ ಆಗ್ತಾ ಬಂತು, ಇನ್ನು ಈಗ ನೋಡಿ ಏನ್ ಕೇಳಿದ್ರು ಅವ್ರದ್ದು ಅಡಿಕೆ ಹೊಡಿಯಕ್ಕಿದೆ, ಕಂಪ್ಲೇಂಟ್ ಮಾಡ್ತಿದ್ದಾರೆ, ರೋಡ್ ಮಾಡಿದ್ರೆ ನಮ್ಗೆ ಸಮಸ್ಯೆ ಆಗುತ್ತೆ, ಕಾಪಿ ಹೊಡಿಯೋಕಿದೆ ಸಮಸ್ಯೆ ಇದೆ. ಯಾರಿಗೂ ಕಾಪಿ ಹೊಡಿಯೋಕ್ಕಿಲ್ಲ, ನಮ್ದು ಕಾಪಿ ಹೊಡಿಯೋಕ್ಕುಂಟು ವಿಚಾರ ಹೇಳೋದು. ಈಗ ಒಂದು ಖಾಲಿ ಪಿಕಪ್ ಬರೋದು, 4 ಟ್ರ್ಯಾಕ್ಟರ್ ಮಣ್ಣು ಹಾಕಿದ್ರೆ ಗಾಡಿ ಖಾಲಿ ಗಾಡಿ ಅಲ್ಲೂ ಬರುತ್ತೆ, ಅದಕ್ಕೆ ಸಮಸ್ಯೆನೇ ಇಲ್ಲ, ಮಾಡ್ಬೋದು. ಇವ್ರ ಕೆಲಸನೇ ಹಿಡಿತಿಲ್ಲ. DC ಬೇರೆ ಮನವರಿಕೆ ಕೊಟ್ಟು, DC-ಗೆ ಇಲ್ಲಿಗೆ ಬೇಕಾಗ ಹೋದ ಸತಿ ಬಂದಾಗ DC ಮನವರಿಕೆ ಕೊಟ್ಟು ಅದ್ರ ಮೇಲೆ ಜಲ್ಲಿ ಎಂಸೈಡಲ್ಲಿ ಬಂತು. ಈಗೆಲ್ಲ ಕಸ ಬಂದಿದೆ, ಅದನ್ನ ಈಗ ರೋಡಿಗೆ ಹಾಕೋ ಪರಿಸ್ಥಿತಿನೇ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಈಗ ಹೇಳಿದ್ರೆ 15 ದಿವಸ ಬಿಟ್ಟು ಕೆಲಸ ಶುರು ಮಾಡ್ತೀವಿ. ಓರ್ನಾಡಲ್ಲಿ ಒಂದು ಟೆಂಡರ್ ಇದೆ, ಅದಕ್ಕಿಂತ ಅದಾಗಿ ಈಗ 3 ತಿಂಗಳಾಯ್ತು, 3-4 ತಿಂಗಳಾಯ್ತು, ಯಾವುದೂ ಮಾಡ್ತಿಲ್ಲ. ನಮ್ಮ ಹೆಸರು ರವೀಶ್ ಪ್ಲೇಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.